15ನೇ ಪ್ರಶ್ನೆ, ನಿರುದ್ಯೋಗಕ್ಕೆ ಕಾರಣಗಳೇನು? ನಿರುದ್ಯೋಗ ಅಂದ್ರೆ ಏನು ಅಂತ ಓದಿದಿರ. ಒಬ್ಬ ವ್ಯಕ್ತಿಗೆ ದುಡಿಯುವ ವಯಸ್ಸಿದ್ದು, ಆಸಕ್ತಿ ಇದ್ದು, ಆತನಿಗೆ ಅರ್ಹತೆ ಇದ್ದು ಕೆಲಸ ಸಿಗದೆ ಇದ್ರೆ ಅದು ನಿರುದ್ಯೋಗ. ಇದಕ್ಕೆ ಕಾರಣವೇನು ಹಾಗಾದ್ರೆ? ಭಾರತದಲ್ಲಿ ನಿರುದ್ಯೋಗ ಒಂದು ಸಾಮಾಜಿಕ ಸಮಸ್ಯೆ ಅಲ್ವಾ? ಇದಕ್ಕೆ ಕಾರಣಗಳು ಹಲವಾರಿದೆ. ಅವುಗಳಲ್ಲಿ ಒಂದು ಅತಿಯಾದ ಜನಸಂಖ್ಯೆ. ಜನಸಂಖ್ಯೆ ಅತಿಯಾದಾಗ ಶಿಕ್ಷಣವನ್ನು ಪಡೆದ, ಅರ್ಹತೆ ಪಡೆದ ಎಲ್ಲರಿಗೂ ಉದ್ಯೋಗ ಸಿಗುವುದು ಕಷ್ಟ ಸಾಧ್ಯ. ಯಾಂತ್ರೀಕರಣ. ಯಾಂತ್ರೀಕರಣ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗಣಕೀಕರಣ ಆಯ್ತು ಅಲ್ವಾ? ಗಣಕೀಕರಣ ಆದಾಗ ಒಬ್ಬ ವ್ಯಕ್ತಿಯ ಕೆಲಸವನ್ನ ಇಬ್ಬರು ವ್ಯಕ್ತಿಗಳ ಕೆಲಸವನ್ನ ಒಂದು ಗಣಕಯಂತ್ರ ಮಾಡಬಹುದು. ಅಲ್ಲಿಗೆ ಒಂದು ಉದ್ಯೋಗ ಕಡಿತ. ಈ ತರ ಯಾಂತ್ರೀಕರಣದಿಂದ ಹಲವಾರು ಉದ್ಯೋಗ ಕಡಿತಗೊಂಡು ನಿರುದ್ಯೋಗ ಆಗ್ತಾ ಇದೆ. ಅತಿಯಾದ ಶ್ರಮ ವಿಭಜನೆ. ಈಗ ಶ್ರಮ ವಿಭಜನೆ ಮಾಡ್ತೀವಿ ಅಂತ ಕೆಲಸವನ್ನ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸುವುದು. ಆವಾಗ ಅಲ್ಲಿ ನಿಮ್ಗೆ ಕೆಲಸಗಾರರ ಕೊರತೆ ಉಂಟಾಗಬಹುದು. ಇದು ಕೂಡ ಒಂದು ನಿರುದ್ಯೋಗಕ್ಕೆ ಕಾರಣ ಆಗತ್ತೆ. ಸಾಮಾಜಿಕ ಅಸಮಾನತೆ. ಸಮಾಜದಲ್ಲಿ ಇರುವಂತಹ ಅಸಮಾನತೆಯಿಂದ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ. ಬಂಡವಾಳದ ಕೊರತೆ. ಈಗ ಬಂಡವಾಳದ ಕೊರತೆಯಿಂದ ಏನಾಗತ್ತೆ? ಉದ್ಯಮಗಳ ಸ್ಥಾಪನೆ ಕಡಿಮೆ ಆಗತ್ತೆ. ಉದ್ಯಮಗಳ ಸ್ಥಾಪನೆ ಕಡಿಮೆ ಆಗುವುದರಿಂದ ಉದ್ಯೋಗಗಳ ಕೊರತೆ ಉಂಟಾಗತ್ತೆ ಮಕ್ಕಳೇ. ಇದು ಕೂಡ ನಿರುದ್ಯೋಗ ಸಮಸ್ಯೆಗೆ ಕಾರಣ ಆಗತ್ತೆ. ಜನರಲ್ಲಿ ಬಂಡವಾಳ ಜಾಸ್ತಿ ಇದ್ದರೆ ಹೆಚ್ಚು ಹೆಚ್ಚು ಉದ್ಯಮಗಳು ಹುಟ್ಟಿಕೊಳ್ಳುತ್ತವೆ. ಉದ್ಯಮಗಳು ಸೃಷ್ಟಿಯಾಗುವುದರಿಂದ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೆ. ಓಕೆ, ಸೊ ಬಂಡವಾಳದ ಕೊರತೆಯು ಕೂಡ ನಿರುದ್ಯೋಗಕ್ಕೆ ಒಂದು ಕಾರಣ. ನೆಕ್ಸ್ಟ್ ಬರೋದು ಅನಕ್ಷರತೆ. ಅಕ್ಷರ ಜ್ಞಾನ ಇಲ್ಲ ಅಂತಂದ್ರೆ, ನೀವು ಸಾಕ್ಷರರಾಗಿಲ್ಲ ಅಂದ್ರೆ ಉದ್ಯೋಗ ಕೆಲವೊಂದು ಅಥವಾ ಹಲವಾರು ಉದ್ಯೋಗಗಳನ್ನ ಮಾಡುವುದಕ್ಕೆ ನಿಮಗೆ ಅರ್ಹತೆ ಇರುವುದಿಲ್ಲ. ಸೊ ಅನಕ್ಷರತೆಯು ಕೂಡ ನಿರುದ್ಯೋಗಕ್ಕೆ ಕಾರಣ. ಈ ತರ ಬೇರೆ ಬೇರೆ ಕಾರಣಗಳನ್ನ ಸಮಾಜದಲ್ಲಿ ನಾವು ನಿರುದ್ಯೋಗಕ್ಕೆ ಗುರುತಿಸಬಹುದಾಗಿದೆ.